ನಮಸ್ಕಾರ ರೀ ಅಪ್ಪ, ದೊಡ್ಡ ಮಂದಿ ಎಲ್ಲರೂ ಆರಾಮಿದ್ದೀರಿ, ನಾವು ಆರಾಮಿದ್ದೀವಿ ಅಂದ್ಕೊಂತೇನೆ. ಮತ್ತು ಈಗ ಎಲ್ಲಿ ಹೊಂಟಿದ್ದೇವೆ ಅಂದ್ರೆ ಮಂಗಸೂಳಿ ಮಲ್ಲೆಗೆ ಹೊಂಟಿದ್ದೇವೆ. ನಾವು ಮಂಗಸೂಳಿ ಮಲ್ಲೆ ಅಜ್ಜಾಗ ಅಂದ್ರೆ ನಾವು ದೇವರಿಗೆ ವಾರ ಬರಬೇಕಾಗಿತ್ತು. ನಾವು ಈಗ ಟೈಮ್ ಸಿಕ್ಕಿತ್ತಂದ್ರೆ ಬಂದಿತ್ತು. ಗಾಡಿಯೆಲ್ಲ ಹಚ್ಚಿಬಿಟ್ಟು ನಮ್ಮ ಪವನ್ಯಾಗ ಕರೆದ್ನಿ, ಬಾ ಹೋಗೋಣ ಅಂತ ಇನಿ. ಬಂದ ನಮ್ಮ ಪವನ್ಯಾವಿ ಆರಾಮ್ ಹೊಂಟಿದ್ದೇವೆ ನೋಡ್ರಿ. ಈಗ ಹೋಗೋಣ ನಡ್ರಿ, ಒಳಗೆಲ್ಲ ತೋರಿಸ್ತೀನಿ ನಡ್ರಿ. ನಮ್ಮ ಕೈಯಾಗ ಎಡವಿಸಿ ನೋಡಿ ಕಾಯಿ ಕಪ್ರ ಹೊಡ್ಕೊಂಬೋದು ನೋಡ್ರಿ. ಒಳಗೆ ಹೋದ್ರೆ ಹಂಗೆ ಸ್ಟಾರ್ಟಿಂಗ್ ಬಂದ್ಬೇಕ ದೇವರಿಗೆಲ್ಲ ಕಾಲು ಬಿದ್ದು. ಇಲ್ಲಿ ನಮ್ಮ ಶಿವಂದ ಮತ್ತು ನಮ್ಮ ಬಸವನವ್ರು ಇವತ್ತು ಇರ್ತಾರೆ. ಕಾಯಿ ಕಪ್ರ ಮಾಡ್ಕೊಂಡು ಇಲ್ಲೆಲ್ಲ ಇದನ್ನು ತೆಂಗಿ ಹೊಡ್ಕೊಂಡು ಅಜ್ಜನ ಹೇಳಿ ಒಂದು ಮಾತಾಡ್ಕೊಂಡಿತ್ತು. ಹಂಗೆ ತೆಂಗಿ ಹೊಡ್ಕೊಂಡು ಅವ್ನು ಬಕ್ಕ ತೊಗೊಂಡು ಪ್ರಸಾದ ಅಂತ ಹೇಳಿ ಎಲ್ಲ ನೋಡ್ರಿ. ಗುಡಿ ಅನಾವತ್ತು ಮಾತ್ರ ಅನಾವತ್ತು ಐತ್ರಿ. ಸುಮಾರು ವರ್ಷ ಇವ ನೋಡ್ರಿ ನಮ್ಮ ಪವನ್ಯ ಬಾಗಿಲು ಕೊಡ್ದವ. ನಮ್ಮ ಪವನಿ ಅವ ಹುಲಿ ಅನಾವತ್ತ ಐತಿ ನೋಡ್ರಿ. ಅನಾವತ್ತು ಗುಡಿ ಮಾತ್ರ ಅವನು ಏನು ಕೇಳ್ತೀರಿ, ಗಿಚ್ಚಿ ಗಿರಿಗಿನ ನೋಡ್ರಿ ಹೆಂಗೈತಿ ಗುಡಿಯಲ್ಲಿ ನೋಡಕ್ಕೆ ಚಲೋ ಐತಿ. ನೀವು ಬಂದ್ರೆ ಭೇಟಿ ಆಗ್ರಿ. ಮಲ್ಲಯ್ಯಜ ಅಂದ್ರೆ ಆಶೀರ್ವಾದ ತೋರಿ ನೀವು ಭೀ ಭಾರಿ ಇತ್ತು. ಇಲ್ಲಿ ಹಿಂದ್ಗಡೆ ದೇವ್ರ ಗುಡಿ ಇರ್ತೀವಿ ನೋಡ್ರಿ. ಹಿಂದಿನ ಸೈಡ್ ಇದೆ, ಹಿಂದಿನ ಸೈಡ್ ಹಂಗಾರ ಹಚ್ಕೊಂಡು ಅಲ್ಲಿ ಬಂದುಬಿಟ್ಟೆ. ಅಲ್ಲಿ ಹಂಗಾರ ಹಚ್ಕೊಂಡು ನಡ್ರಿ ಮುಂದೆ ಹಿಡಿ ತೋರಿಸ್ತೀನಿ ನಿಮಗೆಲ್ಲ. ಈ ಸರಿ ವಿಶೇಷ ಏನಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ರವಿವಾರಕ್ಕೊಮ್ಮೆ ಪ್ರಸಾದ ಮಾಡ್ತಾರೆ. ರವಿವಾರಕ್ಕೊಮ್ಮೆ ಪ್ರಸಾದ ಇರ್ತೈತಿ. ಅಂದರೆ ರವಿವಾರ ಮಲ್ಲೇನು ಮಾಡಲ್ಲ, ಅಂದರೆ ಪ್ರಸಾದ ಇರ್ತೈತಿ. ಪ್ರಸಾದ ಮಾಡತ್ತಿರು. ನಮಗೇನು ಪ್ರಸಾದ ಸಿಗಲಿಲ್ಲ. ಒಂದು ಸ್ವಲ್ಪ ಬೇಗ ಹೋಗಿದ್ದಲ್ಲ ನಾವು ಬೆಳಿಗ್ಗೆ, ಅದು ಸ್ವಲ್ಪ ಪ್ರಸಾದ ಸಿಗಲಿಲ್ಲ. ಮತ್ತೊಂದು ದೇವಸ್ಥಾನ ಐತಿ ಇಲ್ಲಿ ಮುಂದೆ, ಅಭಿಷೇಕ ಅಂತ ಇರ್ತೈತ್ರಿ. ಅಭಿಷೇಕ ಹಾಕ್ಬೇಕಾಗಿತ್ತು ರೀ. ಇಲ್ಲಿ ಸಣ್ಣ ಸ್ವಾಮಿಗಳಿದ್ರು, ಎಲ್ಲ ಕಾಲು ಬಿದ್ದು. ಇಲ್ಲಿ ಕಾಯಿ ಕಪ್ರ ಎಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟು ನಡ್ರಿ ದೇವಸ್ಥಾನ ಸ್ವಾಮಿಗಳು ಕೇಳತ್ತಿರು. ನಡ್ರಿ ಹೋಗೋಣ ಈಗ. ಮತ್ತೆ ಹೊರಗಡೆ ಹೋಗೋಣ ನಡ್ರಿ. ಹೊರಗಡೆ ಹೋಗಿಬಿಟ್ಟು ಮಾತಾಡ್ಬೋದು. ನಾ ಪವನ ಹೊರಗಡೆ ಬಂದು ರೀ. ಹೊರಗಡೆನ ಮತ್ತೆ ಇಲ್ಲಿ ಬಂದುಬಿಟ್ಟು ಪವನೆ ಅಂದ ಮನೆಗೆ ಏನಾರು ಪ್ರಸಾದ ಇನ್ನೂ ಅಂದ. ನಡ್ರಿ ಹೋಗೋಣ ಪ್ರಸಾದ ತೊಗೊಂಡು ರೀ. ಅಲ್ಲಿ ಪ್ರಸಾದ ತೊಗೊಂಡ್ಬಿಟ್ಟು ಅಜ್ಜನ ಜೋಡಿ ಹಂಗೆ ಮಾತಾಡ್ಬೋದು. ಎಲ್ಲ ಸಣ್ಣ ಹುಡುಗರು ಕೈ ಮಾಡಿರಿ. ಇಲ್ಲಿ ಕೈ ಮಾಡಿಬಿಟ್ಟು ಅವ್ರಿಗೆ ನಡ್ರಿ ಹೋಗೋಣ. ಬೆಳಗಾವಿ ಹುಡುಗನೇ ಹೊತ್ತು ಲೈಕ್ ಫಾಲೋ ಮಾಡಿರಿ. ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ ನಿಮಗೆ. ಇನ್ನು ಇಡೀ ಕರ್ನಾಟಕನ ತೋರಿಸ್ತೀನಿ. ಲೈಕ್